ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಕೂಡ ಸ್ವಾಗತ. KC ನೋಡಿ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತದ್ದು. ರಿಕ್ರೂಟ್ಮೆಂಟ್ ರೂಲ್ ಅಂತ ಏನ್ ಹೇಳ್ತೀವಿ ಅಥವಾ ನೇಮಕಾತಿ ನಿಯಮ ಅಂತ ಹೇಳ್ತೀವಿ, ಅದರಲ್ಲೇ ಬದಲಾವಣೆ ತಂದಿರುವಂತದ್ದು. ಸೊ ಈ ರಿಕ್ರೂಟ್ಮೆಂಟ್ ರೂಲ್ ಅನ್ನ ಚೇಂಜಸ್ ಮಾಡಿ, ಸಿಲೆಬಸ್ ಕೂಡ ಚೇಂಜ್ ಮಾಡಿ, ಸೆಲೆಕ್ಷನ್ ಪ್ರೊಸೀಜರ್ ಕೂಡ ಚೇಂಜ್ ಮಾಡಿ, ಸೊ ಏನೆಲ್ಲ ಬದಲಾವಣೆಗಳಾಗಿದೆ. ಹಾಗಾದ್ರೆ ಈ ಒಂದು ಬದಲಾವಣೆಗಳಲ್ಲಿ ನೀವೇನಾದ್ರೂ ಮಿಸ್ ಮಾಡಿದ್ರೆ, ಹಳೆ ಪ್ರೊಸೀಜರ್ ಪ್ರಕಾರ ನೀವೇನಾದ್ರು ಪ್ರಿಪರೇಷನ್ ಆಗ್ತಾ ಇದ್ರೆ ಡೆಫಿನೆಟ್ಲಿ ನೀವು ಸೆಲೆಕ್ಷನ್ ಮಿಸ್ ಮಾಡ್ಕೊಳ್ತೀರಾ. ಹಾಗಾದ್ರೆ ಬನ್ನಿ ವಿತ್ ಅಫಿಷಿಯಲ್ ನೋಟಿಸ್ ನಿಮಗೆ ಏನೆಲ್ಲ ಬದಲಾವಣೆ ತಂದಿದ್ದಾರೆ ಮತ್ತೆ ಯಾವಾಗ ರಿಕ್ರೂಟ್ಮೆಂಟ್ ಆಗುತ್ತೆ, ಸೊ ಇವೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಇದು ನೋಡ್ತಾ ಇದ್ರೆ ನೀವು ನೋಡಬಹುದು, ಇಲ್ಲಿ ಕರ್ನಾಟಕ ಸರ್ಕಾರದ ನಡವಳಿಕೆ ಪತ್ರ ಅಂತ ಏನ್ ಮೆನ್ಷನ್ ಮಾಡಲಾಗುತ್ತೆ. ಸೊ ಇದರಲ್ಲಿ ನೀವು ನೋಡಬಹುದು ಏನೆಲ್ಲ ಆಗಿದೆ ಅಂತ ಹೇಳಿ ನೋಡಬಹುದು. ನೋಡಿ, ಇದರಲ್ಲಿ ಬರೆಯಲಾಗುತ್ತೆ, ಅಬಕಾರಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಪರಿಷ್ಕರಿಸುವ ಷರತ್ತಿನೊಂದಿಗೆ ಅಬಕಾರಿ ಪೇದೆ ಮತ್ತು ಅಬಕಾರಿ ಉಪನಿರೀಕ್ಷಕರ ವೃಂದಕ್ಕೆ ಕಾರ್ಯಕಾರಿ ಆದೇಶ ಹೊರಡಿಸುವ ಕುರಿತು ಅಂತ ಹೇಳಲಾಗುತ್ತೆ. ಸೊ ಇದನ್ನ ಪತ್ರವನ್ನು ಕಂಪ್ಲೀಟ್ ಆಗಿ ಓದ್ತಾ ಹೋದ್ರೆ ಸಂಪೂರ್ಣವಾಗಿ ಟೈಮ್ ಹಿಡಿಯುತ್ತೆ. ಸೊ ಇದರಲ್ಲಿ ಏನೆಲ್ಲ ಇದೆ ಅಂತ ಹೇಳಿ ಶಾರ್ಟ್ ಅಂಡ್ ಶೂಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು ನೋಡೋದ್ರೆ ಈ ಒಂದು ಪತ್ರವನ್ನ ಏನ್ ಮಾಡಲಾಗುತ್ತೆ ಅಂದ್ರೆ, ಸೊ ಈ ಒಂದು ಪತ್ರವನ್ನ ಗೌರ್ಮೆಂಟ್ಗೆ ಈ ಪತ್ರವನ್ನು ಬರೆಯಲಾಗುತ್ತೆ, ಈ ರಿಕ್ವೈರ್ಮೆಂಟ್ ರೂಲ್ ನ ಚೇಂಜ್ ಮಾಡಿ ಅಂತ ಹೇಳಿ. ಸೊ ಅದಾದ ನಂತರ ಗೌರ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ, ಇದರಲ್ಲಿ ನೀವು ನೋಡಬಹುದು, ಇದರಲ್ಲಿ 4ನೇ ಪೇಜಲ್ಲಿ 3ನೇ ಪೇಜಲ್ಲಿ ಒಂದು ಆದೇಶವನ್ನು ಹೊರಡಿಸಿದೆ. ಸೊ ಇದನ್ನು ಕೂಡ ಇವಾಗ ಗಮನದಲ್ಲಿ ಇಟ್ಕೊಂಡು ನೋಡ್ಬೇಕಾಗುತ್ತೆ. ಸೊ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶಿಸಲಾಗಿದೆ ಅಂತ ಹೇಳಿದ್ರೆ, ಸೊ ಏನೊಂದು ರಿಕ್ರೂಟ್ಮೆಂಟ್ ರೂಲ್ ಚೇಂಜ್ ಮಾಡಿ ಅಂತ ರಿಕ್ವೆಸ್ಟ್ ಕಳಿಸಿರ್ತಾರೆ ಸರ್ಕಾರಕ್ಕೆ, ಅದನ್ನ ಪರಿಶೀಲಿಸಿ ಕೆಳಕಂಡಂತೆ ಆದೇಶವನ್ನು ಆದೇಶಿಸಲಾಗಿದೆ ಅಂದ್ರೆ ಇದು ಅಪ್ರೂವಲ್ ತಗೊಂಡಿದೆ ಅಂತ ಅರ್ಥ. ಸೊ ಅಪ್ರೂವಲ್ ತಗೊಂಡ ಮೇಲೆ ಏನೆಲ್ಲ ಬದಲಾವಣೆ ಆಗಿದೆ ಅನ್ನೋದು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಸೊ ಆ ಬದಲಾವಣೆಗಳನ್ನ ನಾವು ಡಿಸ್ಕಸ್ ಮಾಡೋಣ ಬನ್ನಿ. ಸೊ ಮೇನ್ ಆಗಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ, ಮೇನ್ ಆಗಿ ಬದಲಾವಣೆ ನೋಡೋದಿದೆ, ಸಿಲೆಬಸ್ ಬದಲಾವಣೆ ಆಗಿದೆ, ಜೊತೆಗೆ ರಿಕ್ರೂಟ್ಮೆಂಟ್ ರೋಲ್ ಕೂಡ ಬದಲಾವಣೆ ಆಗಿದೆ. ಸೊ ಏನೆಲ್ಲ ಒಂದು ಇತ್ತಿತ್ತು ಎಲ್ಲವೂ ಕೂಡ ಬದಲಾವಣೆ ಆಗಿರುವಂತದ್ರಲ್ಲಿ ನಾವು ನೋಡಬಹುದು. ನೇಮಕಾತಿ ವಿಧಾನದಲ್ಲಿ ಬದಲಾವಣೆ ಆಗಿರುವಂತದ್ದು, ರಾಜ್ಯ ಮಟ್ಟದಲ್ಲಿ ಆಯ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಈ ಹಿಂದೆ ಏನಾಗಿತ್ತು, ಜಿಲ್ಲಾವಾರುಗಳಲ್ಲಾಗಿತ್ತು. ಅದೇ ರೀತಿಯಲ್ಲಿ KE ಮೂಲಕ ನೇಮಕಾತಿಯನ್ನು ಮಾಡ್ಕೊಳ್ಳಿಕ್ಕೆ ಕೊಟ್ಟಿರುವಂತದ್ದು, ಮುಂಚೆ KPSC ಮೂಲಕ ಇತ್ತು. ಹಾಗಾದ್ರೆ ಒಂದು ಏನೆಲ್ಲ ಚೇಂಜಸ್ ಆಗಿದೆ ಅಂತ ಒಂದು ಟೇಬಲ್ ಅನ್ನು ಮಾಡಿದ್ದೀನಿ. ಆ ಟೇಬಲಿನ ಮೂಲಕ ನಾವು ನೋಡಿದ್ರೆ ಇಲ್ಲಿ ನೋಡಬಹುದು. ಸೊ ಏನೆಲ್ಲ ಬದಲಾವಣೆ ಆಗಿದೆ ಅನ್ನೋದಕ್ಕೆ ಈ ಟೇಬಲ್ ಮೂಲಕ ನಿಮಗೆ ತಿಳಿಸ್ತೀನಿ. ಸೊ ಈ ಟೇಬಲ್ ಅಲ್ಲಿ ನೋಡಬಹುದು, ಮುಂಚೆ ಏನಾಗಿತ್ತಪ್ಪ, ಆಯ್ಕೆ ಸಂಸ್ಥೆ. ಸೊ ಆಯ್ಕೆ ಸಂಸ್ಥೆ ಏನಾಗಿತ್ತು, KPSC ಆಗಿತ್ತು, ಈಗ ಏನಾಗಿದೆ KE ಆಗಿದೆ. ಅದೇ ರೀತಿಯಲ್ಲಿ ನೇಮಕಾತಿ ಪ್ರಾಧಿಕಾರ ಏನಾಗಿತ್ತು, ನೇಮಕಾತಿಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳಾಗಿದ್ರು ಮುಂದೆ. ಸೊ ಮುಂಚೆ ಜಿಲ್ಲೆಗಳ ಮುಖಾಂತರ ನಿಮಗೆ ಜಿಲ್ಲಾವಾರು ನಿಮಗೆ ನೋಟಿಫಿಕೇಶನ್ ಬಿಟ್ಟು, ಸೊ ಆ ಒಂದು ಪರ್ಟಿಕ್ಯುಲರ್ ಜಿಲ್ಲೆಗೆ ಮಾತ್ರ ಅಪ್ಲಿಕೇಶನ್ ಹಾಕೋದಿತ್ತು. ಬಟ್ ಈಗ ಆ ತರ ಇಲ್ಲ. ಈಗ ಏನಾಗುತ್ತೆ ಅಂದ್ರೆ, ಈ ರಿಕ್ರೂಟ್ಮೆಂಟ್ ಯಾವ ರೀತಿ ಈಗ ನಾವು KE ಮೂಲಕ ಹಿಂಗ್ ಮಾಡ್ಕೋತಾದ್ರೆ, SDA ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಸೊ ಒಂದು ಕಾಮನ್ ಎಕ್ಸಾಮ್ ನಡೆಸ್ತಾರೆ. ಆಮೇಲೆ ನಿಮಗೆ ಕಂಪ್ಲೀಟ್ ರಾಜ್ಯಕ್ಕೆ ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ಮುಂಚೆ ಆದ್ರೆ ಜಿಲ್ಲೆಗಳಿಗೆ ಲಿಸ್ಟ್ ಅನೌನ್ಸ್ ಮಾಡ್ತಾ ಇದ್ರು. ಹಾಗಾಗಿ ರ್ಯಾಂಕ್ ವೈಸ್ ಈಗ ಕಂಪ್ಲೀಟ್ ರಾಜ್ಯಕ್ಕೆ ಲಿಸ್ಟ್ ಅನ್ನು ಅನೌನ್ಸ್ ಮಾಡಿ ನಿಮಗೆ ಅದರಲ್ಲಿ ಫೈನಲ್ ಸೆಲೆಕ್ಷನ್ ಮಾಡುತ್ತೆ. ಹಾಗೆ ಈಗ ಅಬಕಾರಿ ಆಯುಕ್ತರ ಇದಕ್ಕೆ ನೇಮಕಾತಿ ಪ್ರಾಧಿಕಾರ ಆಗಿರುವಂತದ್ದು. ಆಯ್ಕೆ ಪಟ್ಟಿಗೆ ಸಂಬಂಧಪಟ್ಟಂತೆ ನಾನು ಹೇಳಿದೆ, ಜಿಲ್ಲಾವಾರುಗಳಲ್ಲಿ ಮುಂಚೆ ಆಯ್ಕೆ ಪಟ್ಟಿಯನ್ನು ಕೊಡ್ತಾ ಇದ್ರು. ಈಗ ಏನಾಗುತ್ತೆ, ರಾಜ್ಯ ಮಟ್ಟದಲ್ಲಿ ಒಂದೇ ಒಂದು ಪಟ್ಟಿಯನ್ನು ಕೊಡುವಂಥದ್ದು. ಸೊ ಒಂದೇ ಒಂದು ಪಟ್ಟಿ ಕೊಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ, ನಿಮ್ಮ ರ್ಯಾಂಕ್ ವೈಸ್ ಮತ್ತೆ ನಿಮಗೆ ಪ್ರಿಫರೆನ್ಸ್ ಯಾವ ಜಿಲ್ಲೆ ಬೇಕು ಅಂತ ಹೇಳಿ ಆ ಜಿಲ್ಲೆಗೆ ನಿಮಗೆ ಅಪಾಯಿಂಟ್ ಮಾಡುವಂಥದ್ದು. ಸೊ ರಾಜ್ಯ ಮಟ್ಟದ ಒಂದೇ ಒಂದು ಪಟ್ಟಿಯನ್ನು ಪ್ರಕಟಣೆ ಮಾಡುವಂಥದ್ದು. ಮುಂಚೆ ಏನಾಗಿತ್ತು ಅಂದ್ರೆ, ಪುರುಷರು ಮತ್ತೆ ಮಹಿಳೆಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ರಿಕ್ರೂಟ್ಮೆಂಟ್ ಅನ್ನು ನಡೆಸ್ತಾ ಇದ್ರು. ಈಗ ಒಂದೇ ಒಂದು ವೃಂದದಲ್ಲಿ ಅಂದ್ರೆ ಮೇಲ್ ಮತ್ತೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಒಂದೇ ಒಂದು ವೃಂದದಲ್ಲಿ ಇದನ್ನ ನಡೆಸುವಂಥದ್ದು. ಮುಂಚೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನಾಗಿತ್ತಪ್ಪ ಅಂದ್ರೆ, KPSC ಮಾದರಿಯಲ್ಲಿ ನಿಮಗೆ ಪರೀಕ್ಷೆಯನ್ನ ಕೊಡ್ತಾ ಇದ್ರು. ಈಗ ಏನಾಗಿದೆ, KE ಮಾದರಿಯಲ್ಲಿ ಅಂದ್ರೆ ಮುಂಚೆ KPSC ನಿಮಗೆ ಒಂದು ರಿಕ್ರೂಟ್ಮೆಂಟ್ ಬೋರ್ಡ್ ಆಗಿತ್ತು. ಈಗ ಏನಾಗಿದೆ, ರಿಕ್ರೂಟ್ಮೆಂಟ್ ಬೋರ್ಡ್ ಒಂದು KE ಆಗಿದೆ. ಸೊ KEಗೆ ಇದನ್ನ ಹ್ಯಾಂಡ್ ಓವರ್ ಮಾಡಿದ್ರೆ, ಸೊ KE ಲೆವೆಲ್ ಅಲ್ಲಿ ಏನಪ್ಪಾ ಚೇಂಜಸ್ ಆಗಿದೆ ಅಂತ ನಾವು ನೋಡೋದ್ರೆ, KE ಲೆವೆಲ್ ನೋಡಿ, ಪರೀಕ್ಷೆಗೆ ಸಂಬಂಧಪಟ್ಟಂತೆ ESI ಸಬ್ ಇನ್ಸ್ಪೆಕ್ಟರ್, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಸಂಬಂಧಪಟ್ಟಂತೆ ಮೇಜರ್ ಪಾಯಿಂಟ್ ಅಂತ ನಾವು ಹೇಳುವಂಥದ್ದು ಇದೇ ಇರೋದಿಲ್ಲ. essay ಮತ್ತೆ ಟ್ರಾನ್ಸ್ಲೇಷನ್ ಬಹಳಷ್ಟು ಜನ ಕಷ್ಟ ಪಡ್ತಾ ಇದ್ರು. ಅಂತವರಿಗೆ ಇದು ಒಂದು ಗುಡ್ ಆಪರ್ಚುನಿಟಿ ಅಂತ ಹೇಳ್ತೀವಿ. ಈ ಪಾರ್ಟ್ ಇರೋದಿಲ್ಲ, ಮುಂಚೆ ಇತ್ತು, ಈಗ ಇರೋದಿಲ್ಲ. ಈಗ ಜಸ್ಟ್ ಆಬ್ಜೆಕ್ಟಿವ್ ಕ್ವಶನ್ಸ್ ಗಳು ಮಾತ್ರ 100 ಕ್ವಶನ್ಸ್ ಅನ್ನ 100 ಮಾರ್ಕ್ಸ್ ನಿಮ್ಗೆ ಆಬ್ಜೆಕ್ಟಿವ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಆ ಆಬ್ಜೆಕ್ಟಿವ್ ಕ್ವಶನ್ಸ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರೆ ಅದರ ಬೇಸ್ ಮೇಲೆ ನಿಮಗೆ ಫೈನಲ್ ಸೆಲೆಕ್ಷನ್ ಇರುತ್ತೆ. ಅದಾದ ನಂತರ ನಿಮಗೆ ಫಿಸಿಕಲ್ ಇರುತ್ತೆ, ಫಿಸಿಕಲ್ ಆದ ನಂತರ ಮೆಡಿಕಲ್ ಇರುತ್ತೆ, ಆಸ್ ಯೂಶುವಲ್ ಹೇಗಿರುತ್ತೆ ಹಾಗೆ. ಬಟ್ ಇದೊಂದು ಮೇಜರ್ ಚೇಂಜಸ್ ಆಗಿರೋದು, ಕಂಪ್ಲೀಟ್ ಆಗಿ ನೋಟ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇದನ್ನು ಬಹಳಷ್ಟು ಜನ ಕೂಡ ಹೇಳೋದಿಲ್ಲ. ಹಾಗಾದ್ರೆ ಇನ್ನೇನು ಚೇಂಜಸ್ ಆಗಿದೆ, ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಚೇಂಜಸ್ ಆಗಿದೆಯಾ? ಸೊ ವಿದ್ಯಾರ್ಥಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಚೇಂಜಸ್ ಆಗಿದೆ, PUC ಇತ್ತು, ಕಾನ್ಸ್ಟೇಬಲ್ ಈಗಲೂ ಕೂಡ PUC ಇದೆ. ಆಮೇಲೆ ಸಬ್ ಇನ್ಸ್ಪೆಕ್ಟರ್ ನೋಡೋದ್ರೆ ಯಾವುದೇ ಪದವಿ ಇತ್ತು, ಈಗ ಕೂಡ ಯಾವುದೇ ಪದವಿ ಇದೆ. ಸೊ ಮೇಜರ್ ಚೇಂಜ್ ಆಗಿರುವಂತಹ ಸಿಲೆಬಸ್ ಮತ್ತೆ ರಿಕ್ರೂಟ್ಮೆಂಟ್ ಫೈನಲ್ ಲಿಸ್ಟ್ ಏನಿತ್ತು, ಲಿಸ್ಟ್ ಪ್ರಿಪರೇಷನ್ ಡಿಸ್ಟ್ರಿಕ್ಟ್ ವೈಸ್ ಬಿಡ್ತಾ ಇದ್ರು. ಈಗ ಏನ್ ಮಾಡ್ತಾರೆ ಅಂದ್ರೆ, ಸ್ಟೇಟ್ ವೈಸ್ ಅನ್ನ ಕಂಪ್ಲೀಟ್ ಒಂದೇ ಒಂದು ಲಿಸ್ಟ್ ಬಿಡ್ತಾರೆ. ಸೊ ಕಂಪ್ಲೀಟ್ ಲಿಸ್ಟ್ ಬಿಡೋದ್ರಿಂದ ಯಾವ ರಾಜ್ಯಕ್ಕೆ ಬೇಕಾದ್ರೂ ನೀವು ಪ್ರಿಫರೆನ್ಸ್ ಅನ್ನು ಕೊಟ್ಟು, ಯಾವ ಜಿಲ್ಲೆಗೆ ಬೇಕಾದ್ರೂ ನೀವು ಪ್ರಿಫರೆನ್ಸ್ ಕೊಟ್ಟು ಸೆಲೆಕ್ಷನ್ ಆಗಬಹುದು. ಹಾಗಾದ್ರೆ ಈಗ ಒಂದು ಆರ್ಡರ್ ಕಾಪಿ ಏನಾಗಿದೆ, ಗೌರ್ಮೆಂಟ್ ಆದೇಶ ಜಾರಿ ಆಗಿದೆ. ಹಾಗಾದ್ರೆ ಮುಂದೆ ಏನೆಲ್ಲ ಪ್ರೊಸೆಸರ್ ಆರ್ಡರ್ ಕಾಪಿ ಜಾರಿ ಆದ್ಮೇಲೆ ಅಂತ ಹೇಳಿದ್ರೆ, ನೋಡಿ, ಈಗ ಒಂದು ರಿಕ್ರೂಟ್ಮೆಂಟ್ ರೂಲ್ ನ ಚೇಂಜ್ ಮಾಡಿದ್ಮೇಲೆ ಅದನ್ನ ಗಸೆಟೆಡ್ ಒಂದು ಇದರಲ್ಲಿ ಕರ್ನಾಟಕ ರಾಜ್ಯಪತ್ರದಲ್ಲಿ ಅದನ್ನ ಅನೌನ್ಸ್ ಮಾಡ್ತಾರೆ. ಸೊ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಣೆ ಆದ ನಂತರ ಏನ್ ಮಾಡ್ತಾರೆ, ಈಗ ಒಂದು ರಿಕ್ರೂಟ್ಮೆಂಟ್ ರೂಲ್ ಚೇಂಜ್ ಮಾಡಿರೋದ್ರಿಂದ ಏನ್ ಮಾಡ್ತಾರಪ್ಪ ಅಂದ್ರೆ, ಆಯುಕ್ತರು ಈಗ ಆ ಜಿಲ್ಲೆಗೆ ಸಂಬಂಧಪಟ್ಟಂತೆ
ಕೆಟಗರಿ ವೈಸು ಮತ್ತೆ ಮೀಸಲಾತಿ ವೈಸ್ನ ಎಷ್ಟು ವೇಕೆನ್ಸಿಗಳಿದೆ ಅದನ್ನ ವರ್ಗೀಕರಣ ಮಾಡಿ, ಸೊ ಅದು ಕಂಪ್ಲೀಟ್ ಆಗಿ ಡಿವೈಡ್ ಮಾಡಿದ್ಮೇಲೆ ಅದೇನ್ ಮಾಡ್ತಾರೆ, ಕಂಪ್ಲೀಟ್ ಆಗಿ ಮತ್ತೆ ಅದನ್ನ ಆಯುಕ್ತರ ಕಳಿಸಲಾಗುತ್ತೆ, ಅಬಕಾರಿ ಆಯುಕ್ತರಿಗೆ ಕಳಿಸಲಾಗುತ್ತೆ. ಆಯುಕ್ತರು ಏನ್ ಮಾಡ್ತಾರೆ ಅಂದ್ರೆ ಆಯುಕ್ತರು ಏನ್ ಮಾಡ್ತಾರೆ ಅಂದ್ರೆ ಇವರು ತಗೊಂಡೋಗ್ಬಿಟ್ಟು KE ಅವ್ರಿಗೆ ನೋಟಿಫಿಕೇಶನ್ ಮಾಡ್ಲಿಕ್ಕೆ ಕೊಡ್ತಾರೆ. ಸೊ KE ಒಂದು ಲೆಟರ್ ಬರೀತಾರೆ. ಸೊ KEಗೆ ನಮ್ಮ ಒಂದಷ್ಟು ರಿಕ್ವೈರ್ಮೆಂಟ್ ಮಾಡಿ ನಮಗೆ ಫೈನಲ್ ಲಿಸ್ಟ್ ಕೊಡಿ, ಸೊ ರಿಕ್ವೈರ್ಮೆಂಟ್ ಪ್ರೊಸೆಸ್ ಕಂಪ್ಲೀಟ್ ಮಾಡ್ಕೊಡಿ ಅಂತ ಹೇಳಿ. ಸೊ KE ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಸೊ ಆನ್ಲೈನ್ ಅಲ್ಲಿ ಅದನ್ನು ಅಧಿಸೂಚನೆ ಮಾಡಿ ನೋಟಿಫಿಕೇಶನ್ ಹೊಡಿಸಿ KE ಅವರು ಆನ್ಲೈನ್ ಅಲ್ಲಿ ಅರ್ಜಿ ಕರೀತಾರೆ. ಅದಾದ ಪರೀಕ್ಷೆ ಇರುತ್ತೆ, ಲಿಖಿತ ಪರೀಕ್ಷೆ ಇರುತ್ತೆ. ಸೊ ಲಿಖಿತ ಪರೀಕ್ಷೆ ಆದ ನಂತರ ನಿಮಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ, ಫಿಸಿಕಲ್ ಟೆಸ್ಟ್ ಆದ ನಂತರ ಮೆಡಿಕಲ್ ಟೆಸ್ಟ್ ಇರುತ್ತೆ, ಮೆಡಿಕಲ್ ಟೆಸ್ಟ್ ಆದ ನಂತರ ರಾಜ್ಯ ಮಟ್ಟದಲ್ಲಿ ಮೆರಿಟ್ ಲಿಸ್ಟ್ ಬಿಡುಗಡೆ ಆಗುವಂತದ್ದು ಗಮನದಲ್ಲಿ ಇಟ್ಕೊಳ್ಳಿ. ಮುಂಚೆ ಡಿಸ್ಟ್ರಿಕ್ಟ್ ವೈಸ್ ಇತ್ತು, ಈಗ ರಾಜ್ಯ ಮಟ್ಟದಲ್ಲಿ. ಆದ ನಂತರ ನಿಮಗೆ ಫೈನಲ್ ಮೆರಿಟ್ ಲಿಸ್ಟ್ ಬಂದು ಗವರ್ಮೆಂಟ್ ಕಡೆಯಿಂದ ಸ್ಟೇಟ್ ವೈಸ್ ಅಲ್ಲಿ ನಿಮಗೆ ಕೊಡುವಂಥದ್ದು. ಆರ್ಡರ್ ಕಾಪಿಗಳು ಮುಂಚೆ ಡಿಸ್ಟ್ರಿಕ್ಟ್ ವೈಸ್ ಇತ್ತು, ಆದ್ರೆ ಫಿಸಿಕಲ್ಗೆ ಸಂಬಂಧಪಟ್ಟಂತೆ ಬಂದು ನಿಮಗೆ ಇದು ಡಿಸ್ಟ್ರಿಕ್ಟ್ ವೈಸ್ ಅಲ್ಲಿ ಆ ಡಿಸ್ಟ್ರಿಕ್ಟ್ ನ ಇವರು ಕೂಡ ಜಿಲ್ಲಾಧಿಕಾರಿಗಳ ಅಂಡರಲ್ಲಿ ಇದು ನಡೆಯುವಂಥದ್ದು. ಸೊ ಆ ಡಿಸ್ಟ್ರಿಕ್ಟ್ ವೈಸ್ ನಿಮಗೆ ಫಿಸಿಕಲ್ ನಡೀತದೆ, ಬಟ್ ಎಕ್ಸಾಮ್ ಬಂದು ಸ್ಟೇಟ್ ವೈಸ್ ನಡೆಯುವಂಥದ್ದು. ಇದು ಒಂದು ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಹಾಗಾದ್ರೆ ಈಗ ಸಿಲೆಬಸ್ ಏನಿರುತ್ತೆ ಸರ್, KE ಮೂಲಕ ಮಾಡಿದ್ರೆ ಈ ದಿನ KPC ಮೂಲಕ ಮಾಡಿದ್ರೆ ಸಿಲೆಬಸ್ ಏನಿರುತ್ತೆ ಅಂದ್ರೆ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಬಹುದು. ಸೊ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಇದರಲ್ಲಿ ಮೆನ್ಷನ್ ಮಾಡಿದ್ರೆ ನೋಟಿಫಿಕೇಶನ್ ಕೂಡ ನೋಡಬಹುದು. ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 100 ಕ್ವಶನ್ಸ್ ಇರುವಂತದ್ದು, ಆಬ್ಜೆಕ್ಟಿವ್ ಟೈಪ್ 100 ಕ್ವಶನ್ಸ್ ಕೂಡ ನಿಮಗೆ ಮಲ್ಟಿಪಲ್ ಚಾಯ್ಸ್, ಒಂದು ಕ್ವಶನ್ಸ್ 1 ಮಾರ್ಕ್ಸ್ ಇರುತ್ತೆ. ಸೊ ಎಲ್ಲರೂ ಕೂಡ ಅದರಲ್ಲಿ ಜನರಲ್ ಸೊ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿಕೆ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ ಒಂದು ಪತ್ರಿಕೆಯನ್ನು 100 ಅಂಕಗಳನ್ನು ಒಳಗೊಂಡಂತೆ 2 ಗಂಟೆ ಕಾಲ ಪರೀಕ್ಷೆಯನ್ನು ಮಾತ್ರ ನಿಗದಿಪಡಿಸುವುದು. ಸೊ 2 ಗಂಟೆ ಕಾಲ ನಿಮಗೆ ಟೈಮ್ ಕೊಡ್ತಾರೆ. ಈ ಸಿಲೆಬಸ್ ಇತಿಹಾಸ ಇವೆಲ್ಲ ನೀವೇನು ಓದ್ತಾ ಇದ್ರೆ ಮುಂಚೆಗೆ ಅದೇ ಸಿಲೆಬಸ್ ಇರುತ್ತೆ ಸೇಮ್. ಸೊ PC ಕೂಡ ಅದೇ ಸಿಲೆಬಸ್ ಇರುತ್ತೆ, ಸಬ್ ಇನ್ಸ್ಪೆಕ್ಟರ್ ಕೂಡ ಅದೇ ಸಿಲೆಬಸ್ ಇರುತ್ತೆ, ಬಟ್ ನಿಮಗೆ ಡಿಫಿಕಲ್ಟ್ ಲೆವೆಲ್ ಚೇಂಜಸ್ ಇರುತ್ತೆ. ಇದನ್ನು ನೋಟ್ ಮಾಡ್ಕೊಳ್ಳಿ. ಮುಂಚೆ ನೀವು ಟ್ರಾನ್ಸ್ಲೇಷನ್ ಮತ್ತೆ ಎಸ್ಸೆ ರೈಟಿಂಗ್ ಎಲ್ಲ ಓದ್ತಾ ಇದ್ರಿ PSIಗೆ. ಸೊ ಆ ಒಂದು ಪಾರ್ಟ್ ಈಗ ರಿಮೂವ್ ಆಗಿದೆ, ಹಾಗಾಗಿ ಅದನ್ನ ಓದಕ್ಕೆ ಹೋಗ್ಬೇಡಿ. ಸೊ ಇದು ಸಿಲೆಬಸ್ಗೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಫೈನಲ್ ಆಗಿ ಸರ್ ಯಾವಾಗ ರಿಕ್ವೈರ್ಮೆಂಟ್ ಆಗಬಹುದು, ಸೊ ಏನೆಲ್ಲ ಟೈಮ್ ತಗೊಂಡಿದೆ, ಏನೆಲ್ಲ ಪ್ರೊಸೀಜರ್ ಇದೆ ಅಂತ ಹೇಳಿದ್ರೆ, ಸೊ ಪ್ರೊಸೀಜರ್ ಹೇಗಿದೆ, ಈಗ ಗವರ್ಮೆಂಟ್ ಅಪ್ರೂವ್ ಮಾಡಿದೆ ಇದರ ಒಂದು ರಿಕ್ವೈರ್ಮೆಂಟ್ ಇದನ್ನ ಗೆಜೆಟೆಡ್ ನೋಟಿಫಿಕೇಶನ್ ಅಲ್ಲಿ ಇದನ್ನ ನಿಮ್ಗೆ ಇದು ಮಾಡ್ತಾರೆ, ಓಡಿಸ್ತಾರೆ. ಸೊ ಗೆಜೆಟೆಡ್ ಅಲ್ಲಿ ನಿಮ್ಗೆ ಇದನ್ನ ಪ್ರಕಟಣೆ ಮಾಡಿದ ನಂತರ ರಿಕ್ರೂಟ್ಮೆಂಟ್ ರೂಲ್ ಅನ್ನು ಚೇಂಜ್ ಮಾಡಿದ್ಮೇಲೆ ಇದನ್ನ ಪ್ರಕಟಣೆ ಮಾಡಿದ ನಂತರ ಏನ್ ಮಾಡ್ತಾರೆ, ಜಿಲ್ಲಾವಾರು ಸಂಬಂಧಪಟ್ಟಂತೆ ಸೊ ಕೆಟಗರಿ ವೈಸು ಎಲ್ಲಾ ಡಿಸ್ಟ್ರಿಕ್ಟ್ ಅವರು ಕೂಡ ಅದನ್ನ ವರ್ಗೀಕರಣ ಮಾಡಿ ಅದನ್ನ ಆಯುಕ್ತರಿಗೆ ಕಳಿಸ್ಕೊಡ್ಬೇಕು. ಸೊ ಆಯುಕ್ತರಿಗೆ ಕಳಿಸಿಕೊಡೋದು ಆದ ನಂತರ ಆಯುಕ್ತರು ಅದನ್ನ KEಗೆ ಹ್ಯಾಂಡ್ ಓವರ್ ಮಾಡಬೇಕು. ಇವೆಲ್ಲ ಪ್ರೊಸೆಸ್ ಆಗಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಅಂತ ನಾವು ಹೇಳೋದಾದ್ರೆ, ಅದ್ರ ಎಕ್ಸ್ಪೆಕ್ಟೆಡ್ 1 ಮಂತ್ ಅಂತ ಹೇಳೋದಾದ್ರೆ, ಈ ಒಂದು ಜುಲೈ ಏನ್ ನಡೀತದೆ ಇವೆಲ್ಲ ಪ್ರೊಸೀಜರ್ಗಳು ಫಾಲೋ ಅಪ್ ಆಗಕ್ಕೆ ಒಂದು 20-21 ಡೇಸ್ ಆಗ್ಬೋದು. ಸೊ ಜುಲೈ ಎಂಡಿಂಗ್ ಅಂತ ಹೇಳ್ತೀವಿ. ಸೊ ಜುಲೈ ಎಂಡಿಂಗ್ ಅಥವಾ ಆಗಸ್ಟ್ ಫಸ್ಟ್ ವೀಕಲ್ಲೇ ರಿಕ್ವೈರ್ಮೆಂಟ್ ಆಗುವಂತ ಚಾನ್ಸಸ್ ಇದೆ. ಸೊ ಯಾರಾದ್ರೂ ಪ್ರಿಪರೇಷನ್ ಆಗ್ತಾ ಇದ್ರೆ ಇವತ್ತಿಂದಲೇ ಪ್ರಿಪರೇಷನ್ ಆಗಿ ಮತ್ತೆ ಕಂಪ್ಲೀಟ್ ಪ್ರಿಪರೇಷನ್ ಆಗಿ ರಿವಿಷನ್ ಮಾಡಿ ಪ್ರಾಕ್ಟೀಸ್ ಅನ್ನ ಮಾಡಿ ಜಾಬನ್ನ ನಿಮ್ಮದಾಗಿಸ್ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೇ ರೀತಿಯಲ್ಲಿ ಅಪ್ಡೇಟ್ ಕ್ಲಿಯರ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಬೇಕು, ಮತ್ತೆ ಯಾವುದೇ ರೀತಿಯ ಡೌಟ್ಸ್ ಗಳಿದ್ರೆ ನನಗೆ ಕ್ವಶನ್ಸ್ ಅನ್ನ ಕೇಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.